ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಬಜರ್ ರಿಲೇಟೆಡ್ ನೋಡೋಣ. ಸೊ ಬಜರ್ ಅಂದ್ರೆ ಏನು, ಅದ್ರದ್ದು ಟೋನ್ ಹೇಗೆ ವೇರಿ ಮಾಡೋದು ಅವೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಬಜರ್ ಅಲ್ಲಿ ಎರಡು ತರ ಬಜರ್ ಬರುತ್ತೆ, ಒಂದು ಆಕ್ಟಿವ್ ಬಜರ್, ಇನ್ನೊಂದು ಪ್ಯಾಸಿವ್ ಬಜರ್. ಸೊ ಆಕ್ಟಿವ್ ಬಜರ್ ಬಂದ್ಬಿಟ್ಟು ಡಿ ಸಿ ವೋಲ್ಟೇಜ್ ಮೇಲೆ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ 5 ವೋಲ್ಟೇಜ್ ಬಜರ್ ಆಗಿದ್ರೆ ಸೊ ಅದಕ್ಕೆ ನಾನು 5 ವೋಲ್ಟೇಜ್ ಸಪ್ಲೈ ಕೊಟ್ಟ ತಕ್ಷಣ ಅದೊಂದು ಸ್ಟ್ರಾಂಗ್ ಲೌಡ್ ಸೌಂಡ್ ಕ್ರಿಯೇಟ್ ಮಾಡುತ್ತೆ. ಬಟ್ ಪ್ಯಾಸಿವ್ ಬಜರ್ ಬಂದ್ಬಿಟ್ಟು ಎ ಸಿ ಸಿಗ್ನಲ್ ಮೇಲೆ ವರ್ಕ್ ಆಗೋದು, ಅದಕ್ಕೆ ಡಿ ಸಿ ಸಪ್ಲೈ ಕೊಟ್ಟರೆ ಅದು ಯಾವುದೇ ಥರದ ಸೌಂಡ್ ಅಥವಾ ಟೋನ್ ಕ್ರಿಯೇಟ್ ಮಾಡಲ್ಲ. ಸೊ ಈಗ ಪ್ಯಾಸಿವ್ ಬಜರಲ್ಲಿ ಏನಂದ್ರೆ ನಮಗೆ ಮಲ್ಟಿಪಲ್ ಟೋನ್ಸ್ನ ಕ್ರಿಯೇಟ್ ಮಾಡೋದು. ಸೊ ಎ ಸಿ ಸಿಗ್ನಲ್ ಯೂಸ್ ಮಾಡ್ಕೊಂಡು ಮಲ್ಟಿಪಲ್ ಟೋನ್ಸ್ ಅಂದ್ರೆ ಸೊ ಒಂದು ಮೆಲೋಡಿ ಟೋನ್ನ ಕ್ರಿಯೇಟ್ ಮಾಡೋದು. ಬಟ್ ಆಕ್ಟಿವ್ ಬಜರಲ್ಲಿ ಅದು ಆಗಲ್ಲ. ಆಕ್ಟಿವ್ ಬಜರಲ್ಲೂ ಆಗುತ್ತೆ, ಬಟ್ ಅಷ್ಟು ಅಕ್ಯುರೇಟ್ ಆಗಿ ನಮಗೆ ಅಷ್ಟು ಕ್ಲಿಯರ್ ಆಗಿ ಸೌಂಡು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಬಟ್ ಸಿನ್ಸ್ ನಾವು ಇವಾಗ ಇದರಲ್ಲಿ ಆಡಿಯೋನು ಯೂಸ್ ಮಾಡ್ತಿರೋದ್ರಿಂದ ಸೊ ನಾವು ಆಕ್ಟಿವ್ ಬಜರ್ ಯೂಸ್ ಮಾಡಿಕೊಂಡೆ ಪ್ರಾಜೆಕ್ಟ್ ಮಾಡೋಣ. ಸೊ ಈಗ ನೋಡಿ, ನಾನು ಬಜರ್ ಅಂತ ಸರ್ಚ್ ಮಾಡಿದ್ದೀನಿ, ಪಿ ಎಸ್ ಒ ಬಜರ್ ಬಂತು. ಸೊ ಇದರಲ್ಲೂ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಅಂತ ಇದೆ, ಕರೆಕ್ಟಾ? ಸೊ ಪಾಸಿಟಿವ್ ಬಂದ್ಬಿಟ್ಟು ಏನು, 5 ವೋಲ್ಟ್. ಸೊ ಆಕ್ಟಿವ್ ಬಜರಲ್ಲಿ ಏನಿರುತ್ತೆ, ಆಕ್ಟಿವ್ ಬಜರಲ್ಲಿ ನಮಗೆ ಮೇನ್ಲಿ ಪೊಲಾರಿಟಿ ಇರುತ್ತೆ. ಸೊ ಪ್ಯಾಸಿವ್ ಬಜರಲ್ಲಿ ಪೊಲಾರಿಟಿ ಅಂತ ಇರಲ್ಲ. ಸೊ ಹಿಂಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಬಟ್ ಆಕ್ಟಿವ್ ಬಜರ್ ಸೊ ಪಾಸಿಟಿವ್ ನೆಗೆಟಿವ್ ಪ್ರಾಪರಾಗಿ ಕನೆಕ್ಟ್ ಆಗಿರಬೇಕು. ಸೊ ನೆಗೆಟಿವ್ನ ನಾನು ಏನು ಮಾಡ್ತೀನಿ, ನೆಗೆಟಿವ್ನ ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಓಕೆನಾ? ಸೊ ನೆಗೆಟಿವ್ನ ನಾನು ಇಲ್ಲಿ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ನೆಗೆಟಿವ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿದೆ. ಪಾಸಿಟಿವ್ನ ಎನಿ ಆಫ್ ದ ಡಿಜಿಟಲ್ ಪಿನ್. ಫಾರ್ ಎಕ್ಸಾಂಪಲ್ ಪಿನ್ ನಂಬರ್ 5 ಕೊಡ್ತೀನಿ. ಸೊ 5 ಅಂತ 0 to 13 ಯಾವುದಾದ್ರೂ ಡಿಜಿಟಲ್ ಪಿನ್ಗೆ ನಾವು ಕನೆಕ್ಟ್ ಮಾಡ್ಕೊಬೋದು. ಸೊ ಇದೇ ಇನ್ಸ್ಟೆಡ್ ಆಫ್ 5 ನಾನು ಏನಾದರೂ 5 ವೋಲ್ಟಿಗೆ ಕನೆಕ್ಟ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಆಕ್ಟಿವ್ ಬಜರಲ್ಲಿ, ಪಾಸಿವ್ ಬಜರಲ್ಲಿ ಡಿ ಸಿ ವೋಲ್ಟೇಜ್ ಮೇಲೆ ಅದು ವರ್ಕ್ ಆಗಲ್ಲ. ಸೊ ಅದರಲ್ಲಿ ಕ್ರಿಯೇಟ್ ಆಗಲ್ಲ. ಸೊ ಇದನ್ನು ನಾನು ಏನಾದರೂ 5 ವೋಲ್ಟಿಗೆ ಕೊಟ್ಟರೆ ಅಥವಾ ಈ ಪಿನ್ನ ಹೈ ಮಾಡಿದ್ರು ಅದು ಒಂದು ಕಾನ್ಸ್ಟೆಂಟ್ ಸೌಂಡ್ನ ಕ್ರಿಯೇಟ್ ಮಾಡುತ್ತೆ. ಚೆಕ್ ಮಾಡೋಣ. ಸೊ ಫಸ್ಟ್ ಒಂದು ಕೋಡ್ ಕ್ರಿಯೇಟ್ ಮಾಡೋಣ. ಒಂದು ಸಿಂಪ್ಲಿ ಒಂದು ಆನ್ ಮಾಡಿಬಿಟ್ಟು ಯಾವ ಥರ ಸೌಂಡ್ ಬರ್ತಾ ಇದೆ ನೋಡೋಣ. ಸಿಮ್ಯುಲೇಷನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಸೊ ಪ್ರಾಕ್ಟಿಕಲಾಗಿ ಯಾವ ಥರ ಸೌಂಡ್ ಬರುತ್ತೆ ಅದು ಕೂಡ ನೋಡೋಣ. ಸೊ ಫಸ್ಟ್ ಕೋಡ್ ಏನು, ಕೋಡಿನ ಆ್ಯಶ್ ಡಿಫೈನ್. ಸೊ ಪಿನ್ ನೇಮ್ ನಾನು ಬಜ್ ಅಂತ ಕರಿತೀನಿ, ಬಜರ್ ಅಲ್ವಾ? ಸೊ ಬಜ್ ಅಂತ ಕರೆದ್ಬಿಟ್ಟು ಅದನ್ನು ಪಿನ್ ನಂಬರ್ 5 ಕನೆಕ್ಟ್ ಮಾಡಿದ್ದು. ಸೊ 5 ಅಂತ ಕೊಟ್ಟೆ. ಸೊ ಆ್ಯಶ್ ಡಿಫೈನ್ ಬಜ್ 5. ಸೊ ಸೆಟಪ್ಪಲ್ಲಿ ಏನಾಗುತ್ತೆ, ಸೆಟಪ್ಪಲ್ಲಿ ಆ ಪಿನ್ನನ್ನು ನಾನು ಔಟ್ಪುಟ್ ಅಂತ ಸೆಟ್ ಮಾಡಬೇಕು, ಕರೆಕ್ಟಾ? ಸೊ ಬಜ್ ಪಿನ್ನ ನಾನು ಔಟ್ಪುಟ್ ಅಂತ ಕರಿತೀನಿ. ಡನ್. ಸೊ ಸೆಟಪ್ ಆಯಿತು. ಸೊ ಅದನ್ನ ಔಟ್ಪುಟ್ ಅಂತಾನು ಕರೆದಾಯಿತು. ಸೊ ಲೂಪಲ್ಲಿ ಏನು ಮಾಡ್ತೀನಿ, ಲೂಪಲ್ಲಿ ಏನಿಲ್ಲ, ಜಸ್ಟ್ ಡಿಜಿಟಲ್ ರೈಟ್ ಆನ್ ಮಾಡ್ತೀನಿ. ಡಿಜಿಟಲ್ ರೈಟ್. ಸೊ ಇದನ್ನ ಆನ್ ಮಾಡ್ಬೇಕು. ಜಸ್ಟ್ ಬಜರ್ ಪಿನ್ನ ಹೈ ಮಾಡ್ತೀನಿ, ಮತ್ತೇನು ಮಾಡೋದು ಬೇಕಾಗಿಲ್ಲ. ಸೊ ಹೈ ಮಾಡಿದೆ. ಇದೇನಾಯ್ತು ಈಗ, ಸೊ ಆಲ್ವೇಸ್ ಬಜರ್ ಆನಲ್ಲಿದೆ, ಕರೆಕ್ಟಾ? ಸುಮ್ಮನೆ ಸರಿ ನಾವು 5 ವೋಲ್ಟಿಗೆ ಸಪ್ಲೈ ವೋಲ್ಟೇಜಿಗೆ ಕೊಟ್ಟರು ಸೊ ಸೇಮ್ ಟೋನೇ ಬರುತ್ತೆ. ಸೊ ಇದನ್ನು ನಾನು ಟಿಂಕರ್ ಕ್ಯಾಡಲ್ಲಿ ಹಾಕಿ ಚೆಕ್ ಮಾಡೋಣ. ಸೊ ಈಗ ನೋಡಿ, ಟೆಕ್ಸ್ಟಿಗೆ ಹೋಗ್ಬಿಟ್ಟು ಸೊ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಇದನ್ನು ರನ್ ಮಾಡಿ ಚೆಕ್ ಮಾಡೋಣ. ಸೊ ರನ್ ಮಾಡಿದಾಗ ನಮಗೊಂದು ಕಾನ್ಸ್ಟೆಂಟ್ ಸೌಂಡ್ ಬರುತ್ತೆ. ಸೊ ಅದು ಆ್ಯಕ್ಚುಲಿ ಅಷ್ಟು ಅಕ್ಯುರೇಟಾಗಿ ಇರಲ್ಲ, ಯಾಕಂದರೆ ಇದು ಸಿಮ್ಯುಲೇಷನ್ ಆಗಿರೋದ್ರಿಂದ ಅಷ್ಟು ಅಕ್ಯುರೇಟಾಗಿ ಇರಲ್ಲ. ಸೊ ಯಾವ ಥರ ಬರುತ್ತೆ ಲ್ಯಾಪ್ಟಾಪಲ್ಲಿ ಅದನ್ನು ಕೂಡ ಚೆಕ್ ಮಾಡೋಣ. ಆಮೇಲೆ ಪ್ರಾಕ್ಟಿಕಲ್ ಮಾಡಿ ಕೂಡ ಚೆಕ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು ಒಂದು ಕಾನ್ಸ್ಟೆಂಟ್ ಸೌಂಡ್ ಬಂತು. ಸೊ ಅಷ್ಟು ಅಕ್ಯುರೇಟ್ ಆಗಿರಲಿಲ್ಲ, ಬಜರ್ ಥರ ಸೌಂಡ್ ಮಾಡಿಲ್ಲ ನಮಗೆ. ಪ್ರಾಕ್ಟಿಕಲ್ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇದು ಸಿಮ್ಯುಲೇಷನ್ ಆಗಿರೋದ್ರಿಂದ ಈ ಥರ ಒಂದು ಸೌಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದರಲ್ಲಿ ಏನು ವೇರಿಯೇಷನ್ಸ್ ಇಲ್ಲ. ಸೊ ಒಂದು ಪ್ರಾಪರ್ ಕಾನ್ಸ್ಟೆಂಟ್ ಸೌಂಡು ಇದು ಆಕ್ಟಿವ್ ಬಜರು ಕ್ರಿಯೇಟ್ ಮಾಡುತ್ತೆ. ಸೊ ಇವಾಗ ನಾನೊಂದು ಟೋನ್ ಕ್ರಿಯೇಟ್ ಮಾಡ್ಬೋದು. ಸೊ ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ನಾನು ಟೋನ ಕ್ರಿಯೇಟ್ ಮಾಡ್ಬೋದು. ಇವಾಗ ನಾವು ಒಂದು ಫಾರ್ ಲೂಪ್ ಮತ್ತು ಡಿಲೇ ಯೂಸ್ ಮಾಡ್ಕೊಂಡು ಹೇಗೆ ಟೋನ್ ಕ್ರಿಯೇಟ್ ಮಾಡೋದು ನೋಡೋಣ. ಫಸ್ಟ್ ಆಡಿಯೋನಾಗಿ ಬರ್ತೀನಿ. ಸೊ ಇಲ್ಲೇ ಸೊ ಬಜರ್ ಇದೆ, ಪಿನ್ ಕೋಡ್, ಔಟ್ಪುಟ್ ಇದೆ, ಎಲ್ಲ ಓಕೆ. ಫಾರ್ ಲೂಪ್ ಕಾಲ್ ಮಾಡೋಣ. ಸೊ ಸೊ ಒಂದು ಇಂಟೀಜರ್ ಐ ಅಂತ ತಗೊತೀನಿ. ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ ಆರ್ ಈಕ್ವಲ್ ಟು 100. ಸೊ 100 ಇಂಟರ್ವಲ್ಸ್, 100 ಇಂಕ್ರಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಐ ಪ್ರಿಫರೆನ್ಸ್, ಓಕೆನಾ? ಸೊ 100 ಇಂಕ್ರಿಮೆಂಟ್ಸ್ ಆಯಿತು. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ತೀನಿ, ನಾನು ಇಲ್ಲಿ ಬರೀತೀನಿ. ಸೊ ನಾನೇನು ಮಾಡ್ತಾ ಇದ್ದೀನಿ, ಬಜರ್ ಪಿನ್ ನಂಬರ್ 5 ಇದೆಯಲ್ಲ ಬಜರು, ಇದನ್ನು ಹೈ ಮಾಡಿದೆ. ಓಕೆ, ಹೈ ಮಾಡಿದ್ಮೇಲೆ ಇದನ್ನು ನಾನೇನು ಮಾಡ್ತೀನಿ, ಇದನ್ನು ಈಗ ಒಂದು ಡಿಲೇ ಕೊಡೋಣ. ಸೊ ಈಗ ಡಿಲೇ ಎಷ್ಟಿರಬೇಕು, ಸೊ ಡಿಲೇ ಬಂದ್ಬಿಟ್ಟು ನಮಗೆ ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಡಿಲೇ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು 1 ಮಿಲಿ ಸೆಕೆಂಡ್ ಕೊಡ್ತೀನಿ, 1 ಮಿಲಿ ಸೆಕೆಂಡ್ಸ್. ಸೊ ಸೆಕೆಂಡ್ ಅಲ್ಲ, ಇದು 1 ಮಿಲಿ ಸೆಕೆಂಡ್ಸು. ಸೊ 1 ಮಿಲಿ ಸೆಕೆಂಡ್ ಡಿಲೇ ಕೊಟ್ಟೆ. ಇವಾಗ ಹೈ ಮಾಡಿದ್ದೀನಲ್ವ, ಇದನ್ನು ನಾನು ಲೋ ಮಾಡ್ತೀನಿ. ಸೊ ಏನು ಮಾಡ್ತೀನಿ, ಹೈ ಇರೋದನ್ನ ಲೋ ಮಾಡ್ತೀನಿ.
ಸರಿ, ಓಕೆ. ಇವಾಗ ಒಂದು ಫಾರ್ ಲೂಪ್ ಕ್ರಿಯೇಟ್ ಆಯಿತು. ಸೊ ಇದೇ ಥರ ಇನ್ನೊಂದು ಫಾರ್ ಲೂಪ್ ಎಕ್ಸಾಕ್ಟು ಬರಿತೀನಿ. ಜಸ್ಟ್ ಡಿಲೇ ಮಾತ್ರ ಚೇಂಜ್ ಮಾಡ್ತೀನಿ. ಡಿಲೇಯಲ್ಲಿ 2 ಮಿಲಿಸೆಕೆಂಡ್ಸ್ ಕೊಡ್ತೀನಿ. ಸೊ ಇದು ಒಂಥರ ನಮಗೆ ಟೋನ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಟಿಂಕರ್ ಕಾರ್ಡಲ್ಲಿ ಒಂದ್ಸಲ ಚೆಕ್ ಮಾಡೋಣ. ಹಾಗೆ ನೀವು ಡಿಲೇ ಚೇಂಜ್ ಮಾಡಿಕೊಂಡು ಕೂಡ ಡಿಫ್ರೆಂಟ್ ಟೋನ್ಸ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಸರಿನಾ? ಇವಾಗ ಇದನ್ನ ರನ್ ಮಾಡಿ ಯಾವ ಥರ ಸೌಂಡ್ ಬರುತ್ತೆ ಅಂತ ಚೆಕ್ ಮಾಡೋಣ. ನೀವು ನೋಡ್ತಾ ಇರ್ಬೋದು ಒಂಥರ ಟೋನ್ ಕ್ರಿಯೇಟ್ ಆಯಿತು ಅಲ್ವಾ? ಸೊ ಇವಾಗ ನಾನು ಸ್ವಲ್ಪ ಡಿಲೇ ಚೇಂಜ್ ಮಾಡಿ ಚೆಕ್ ಮಾಡ್ತೀನಿ. ಹಿಂಗೆ ಆಗಿರುತ್ತೆ. ಇವಾಗ ಇದು 1 ಇದೆ, ಸರಿ, ಇದನ್ನು 2 ಬರೀತೀನಿ. ಹಾಂ, ಮತ್ತು ಇದನ್ನು ನಾನು 3 ಕೊಡ್ತೀನಿ, ಇದನ್ನು ನಾನು 4 ಮಾಡ್ತೀನಿ. ಓಕೆ, ಇದು ಹೆಂಗೆ ಬರುತ್ತೆ ಸೌಂಡು ಅದನ್ನು ಕೂಡ ಚೆಕ್ ಮಾಡೋಣ. ಸೊ ನೀವು ನೋಡ್ತಿರ್ಬೋದು. ಸೊ ನಾನು ಡಿಲೇಲಿ ವ್ಯಾಲ್ಯೂಸ್ನ ಚೇಂಜ್ ಮಾಡಿದ ತಕ್ಷಣ ನಮಗೆ ಡಿಫ್ರೆಂಟ್ ಟೋನ್ಸ್ ಕ್ರಿಯೇಟ್ ಆಯಿತು. ಡಿಲೇ ಮಾತ್ರ ಅಲ್ಲ, ನಾವು ಫಾರ್ ಲೂಪಲ್ಲಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ 100 ಇದೆಯಲ್ಲ ಅದನ್ನು ಚೇಂಜ್ ಮಾಡಿದ್ರೆ ನಮಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಟೋನಲ್ಲಿ. ಸೊ ಇದನ್ನು ಅಕ್ಯುರೇಟಾಗಿ ನಾವು ಪ್ಯಾಸಿವ್ ಬಜರಲ್ಲಿ ಸಿಗುತ್ತೆ, ಇನ್ನು ಮೋರ್ ಅಕ್ಯುರೇಟಾಗಿ. ಬಟ್ ಆ್ಯಕ್ಟಿವ್ ಬಜರಲ್ಲಿ ಇದು ಸ್ವಲ್ಪ ರೀತಿಯಲ್ಲಿ ವರ್ಕ್ ಆಗುತ್ತೆ. ಇದನ್ನು ನಾವು ರಿಯಲ್ ಆ್ಯಕ್ಟಿವ್ ಬಜರ್ ತೊಗೊಂಡು ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ಚೆಕ್ ಮಾಡೋಣ. ಸೊ ಫಸ್ಟ್ ಇದನ್ನು ಆಡಿಯೋಗೆ ಡಂಪ್ ಮಾಡ್ತೀನಿ ಕೋಡ್ನ. ಆಡಿಯೋನ ಕನೆಕ್ಟ್ ಮಾಡಿದೆ. ಸೊ ಕಾಂಫೈ ಸೊ ಪಿನ್ ನಂಬರ್ 5 ಅಂತಲ್ಲ, ನಾವು ಯಾವುದಾದ್ರು ಫಾರ್ ಎಕ್ಸಾಂಪಲ್ ಪಿನ್ ನಂಬರ್ 10 ಅಂತ ಕೊಡ್ತೀನಿ ಇದರಲ್ಲಿ. ಸೊ ಪಿನ್ ನಂಬರ್ 10 ಅಂತ ನಾವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಇವಾಗ ನಾನು ಪಿನ್ ನಂಬರ್ 10 ಕೊಟ್ಟಿದ್ದೀನಿ. ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸರಿ, ಇವಾಗ ಹಾರ್ಡ್ವೇರ್ ಕನೆಕ್ಷನ್ ಮಾಡಿ ಹಿಂಗೆ ಬರ್ತಾ ಇದೆ ಅಂತ ನೋಡಿ. ಸೊ ಈಗ ನಮ್ಮ ಹತ್ರ ಒಂದು ಬ್ರೆಡ್ ಬೋರ್ಡು, ಒಂದು ಆಕ್ಟಿವ್ ಬಜರು, 2 ಜಂಪರ್ ವೈರ್ಸ್ ಮತ್ತು ಆಡಿಯೋ ಇದೆ. ಸೊ ನೀವು ಬಜರ್ ನೋಡ್ಬೋದು ಇಲ್ಲಿ. ಸೊ ಇದರಲ್ಲಿ ಒಂದು ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇದನ್ನು ನಾನು ಬ್ರೆಡ್ ಬೋರ್ಡಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಲಾಂಗರ್ ಪಿನ್ ಬರುತ್ತಲ್ಲ ಅದು ಪಾಸಿಟಿವ್, ಅಥವಾ ಮೇಲ್ಗಡೆನೂ ಪಾಸಿಟಿವ್ ಅಂತ ಬರೆದಿರ್ತಾರೆ. ಸೊ ಇದನ್ನು ನಾನು ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಜಂಪರ್ ವೈರ್ಸ್ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಷನ್ ಆಗಿದೆ. ಸೊ ಫಸ್ಟ್ ಯಾವ ಥರ ಸೌಂಡ್ ಬರುತ್ತೆ 5 ವೋಲ್ಟಿಗೆ ಕನೆಕ್ಟ್ ಮಾಡಿದ್ರೆ ಅದನ್ನು ಚೆಕ್ ಮಾಡೋಣ. ಸೊ ನೆಗೆಟಿವ್ನ ನಾನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀನಿ, ಪಾಸಿಟಿವ್ನ 5 ವೋಲ್ಟಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಫಸ್ಟು ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ಸೊ ಈಗ ಪವರ್ ಕೊಡ್ತೀನಿ. ಸೊ ನಿಮ್ಗೆ ನೋಡ್ತಿರ್ಬೋದು ಒಂದು ಕಾನ್ಸ್ಟೆಂಟ್ ಸೌಂಡ್ ಬರ್ತಾ ಇದೆಯಲ್ವಾ? ಸೊ ಇದು ಆಕ್ಟಿವ್ ಬಜರ್ ಈ ಥರ ಸೌಂಡ್ ಕ್ರಿಯೇಟ್ ಮಾಡುತ್ತೆ. ಸರಿ, ಇವಾಗ ಇದನ್ನು ರಿಮೂವ್ ಮಾಡ್ತೀನಿ. ಸೊ ಇವಾಗ ನಾವೊಂದು ಟೋನ್ ಕ್ರಿಯೇಟ್ ಮಾಡಿದ್ರಿ, ಪಿನ್ ನಂಬರ್ 10 ಅಂತ ನಾನು ಚೇಂಜ್ ಮಾಡಿದ್ದೆ ಅಲ್ವಾ? ಸೊ ಪಿನ್ ನಂಬರ್ 10ಗೆ ಪಾಸಿಟಿವ್ ಪಿನ್ನ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವ ಕೋಡ್ ಇದೆ ಇದರಲ್ಲಿ? ಸೊ ನಾನು ಡಿಲೇ ಒಂದು ಫಾರ್ ಲೂಪಲ್ಲಿ 1 ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಫಾರ್ ಲೂಪಲ್ಲಿ 2 ಮಿಲಿಸೆಕೆಂಡ್ಸ್ ಕೊಟ್ಟಿದ್ದೀನಿ. ಸೊ ಆ ಕೋಡ್ ಇರೋದು. ಸೊ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿ. ಇದು ಯಾವ ಥರ ಟೋನ್ ಕ್ರಿಯೇಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಇವಾಗ ನಾನು ಇದೇ ಆಡಿಯೋಗೆ ಇನ್ನೊಂದು ಕೋಡ್ ಡಂಪ್ ಮಾಡಿದ್ದೀನಿ. ಯಾವ್ದು ಹೇಳಿ? ಸೊ ಫಸ್ಟ್ ಫಾರ್ ಲೂಪಲ್ಲಿ 1 and 2 ಮಿಲಿಸೆಕೆಂಡ್ಸ್ ಕೊಟ್ಬಿಟ್ಟು ಸೆಕೆಂಡ್ ಫಾರ್ ಲೂಪಲ್ಲಿ 3 ಮತ್ತು 4 ಮಿಲಿಸೆಕೆಂಡ್ಸ್ ಕೊಟ್ಟಿದ್ದೀನಿ. ಸೊ ಇದು ಯಾವ ಥರ ಸೌಂಡ್ ಕ್ರಿಯೇಟ್ ಆಗುತ್ತೆ ನೋಡೋಣ. ಸೊ ಇವಾಗ ನಾವು ಡಿಲೇ ಮತ್ತು ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಹೇಗೆ ಒಂದು ಟೋನ್ನ ಕ್ರಿಯೇಟ್ ಮಾಡ್ಬೋದು ಬಜರಲ್ಲಿ ಅದನ್ನು ನೋಡಿದ್ವಿ. ಸೊ ಇವಾಗ ಟೋನ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಟೋನ್ನ ವೇರಿ ಮಾಡ್ಬೋದು ಅದು ಕೂಡ ನೋಡೋಣ. ಸೊ ಫಸ್ಟ್ ಕೋಡಿಂಗಿಗೆ ಹೋಗೋಣ. ಸೊ ಏನಿಲ್ಲ, ಇದು ಸಿಂಪಲ್ ಕೋಡು. ಸೊ ಫಾರ್ ಲೂಪ್ ಎಲ್ಲ ತೆಗೆದುಬಿಡ್ತೀನಿ. ಸೊ ಇದರಲ್ಲಿ ನಮಗೆ ಟೋನ್ ಫಂಕ್ಷನ್. ಸೊ ಫಸ್ಟ್ ಟೋನ್ ಫಂಕ್ಷನ್ದು ಪ್ಯಾರಾಮೀಟರ್ಸ್ ರಿಲೇಟೆಡ್ ನೋಡೋಣ. ಸೊ ಏನಿಲ್ಲ, ಇದರಲ್ಲಿ ಟೋನ್ ಅಂತ ಒಂದು ಸ್ಮಾಲ್ ಲೆಟರ್, ಸೊ ಟೋನ್ ಅಂತ ಕರಿತೀನಿ. ಸೊ ಇದರಲ್ಲಿ ನಾನು ಫಸ್ಟ್ ಏನು ಬರುತ್ತೆ, ಫಸ್ಟ್ ಯಾವ ಪಿನ್ ನೇಮ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ಇದರ ಬಜರ್ ಇದೆಯಲ್ಲ, ಸೊ ಈ ಪಿನ್ ನೇಮ್ ಬರುತ್ತೆ.
ಅಥವಾ ಪಿನ್ ಅಂತ ಕರಿತೀನಿ. ಅದಾದ್ಮೇಲೆ ಫ್ರೀಕ್ವೆನ್ಸಿನ ನಾವು ಮೆನ್ಷನ್ ಮಾಡಬೇಕು. ಫ್ರೀಕ್ವೆನ್ಸಿ ಎಷ್ಟು ಕೊಡ್ತು ಸಪ್ಲೈ ಫ್ರೀಕ್ವೆನ್ಸಿ ಅದನ್ನು ನಾವು ಮೆನ್ಷನ್ ಮಾಡಬೇಕು. ಸೊ ಯಾವ ಫ್ರೀಕ್ವೆನ್ಸಿ ಮೇಲೆ ಬಜರ್ ಟೋನ್ ಕ್ರಿಯೇಟ್ ಆಗಬೇಕು ಅಂತ. ಮತ್ತು ಸೊ ಇದೊಂಥರದ್ದು. ಸೊ ಇದೊಂದು ಇಷ್ಟು ಮಾಡಿದ್ರೂ ನಮಗೆ ಈ ಫಂಕ್ಷನ್ ವರ್ಕ್ ಆಗುತ್ತೆ. ಅಥವಾ ಇನ್ನೊಂದು ಎಕ್ಸ್ಟ್ರಾ ಪ್ಯಾರಾಮೀಟರ್ ಕೂಡ ನಾವು ಕಳಿಸ್ಬೋದು. ಎಕ್ಸ್ಟ್ರಾ ಪ್ಯಾರಾಮೀಟರ್ ಯಾವುದು? ಫ್ರೀಕ್ವೆನ್ಸಿ ಆದಮೇಲೆ ಡ್ಯುರೇಷನ್, ಎಷ್ಟು ಡ್ಯುರೇಷನ್ ತನಕ ಅದೇ ಫ್ರೀಕ್ವೆನ್ಸಿಯಲ್ಲಿ ಟೋನ್ ಕ್ರಿಯೇಟ್ ಆಗಬೇಕು, ಇದನ್ನ ಕೂಡ ನಾವು ಮೆನ್ಷನ್ ಮಾಡ್ಬೋದು. ಸೊ ಇವೆರಡೇ ಪ್ಯಾರಾಮೀಟರ್ ಕಳಿಸಿದ್ರು ಈ ಟೋನ್ ಫಂಕ್ಷನ್ ವರ್ಕ್ ಆಗುತ್ತೆ. 3 ಪ್ಯಾರಾಮೀಟರ್ಸ್ ಕಳಿಸಿದ್ರು ಕೂಡ ಈ ಟೋನ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಈಗ 3 ಪ್ಯಾರಾಮೀಟರ್ದ ಡೈರೆಕ್ಟ್ಲಿ ಯೂಸ್ ಮಾಡ್ಕೊಂಡು ಚೆಕ್ ಮಾಡೋಣ. ಸೊ ನಾನೇನು ಮಾಡ್ತಿದ್ದೀನಿ, ಬಜರ್ ಅಲ್ವಾ, ಬಜರ್ ಪಿನ್ ನಂಬರ್ 5. ಸೊ ಇಲ್ಲಿ ನಾನು ಪಿನ್ ಬದಲು ಬಜರ್ ಅಂತ ಕೊಡ್ತೀನಿ. ಓಕೆನಾ? ಸೊ ಬಜರ್ ನೇಮ್ ಮೆನ್ಷನ್ ಮಾಡಿ. ಸೊ ಪಿನ್ ನಂಬರ್ 5 ಸಿಕ್ತು. ಫ್ರೀಕ್ವೆನ್ಸಿ ಇದರ್ ಔಟ್ಸೈಡ್ ನಾನು ಡಿಫೈನ್ ಮಾಡಿ ಇಲ್ಲ ನೇಮ್ನ ಕೊಡ್ಬೋದು. ಸೊ ಫ್ರೀಕ್ವೆನ್ಸಿನ ಇಲ್ಲಿ ನಾನು ಡಿಫೈನ್ ಮಾಡ್ಬೋದು ಎಷ್ಟು ಅಂತ. ಓಕೆ, ಇಲ್ಲೇ ಡಿಫೈನ್ ಮಾಡೋಣ. ಸೊ ಏನು ಮಾಡೋಣ, ಇಂಟಿಜರ್ ಫ್ರೀಕ್ವೆನ್ಸಿ 1000 ಕೊಡ್ತೀವಿ. ಸೊ ಅಂದರೆ 1 kHz 1000 Hz ಆಗಿರುತ್ತೆ ಫ್ರೀಕ್ವೆನ್ಸಿ. ಡ್ಯುರೇಷನ್ ಬಂದ್ಬಿಟ್ಟು ಡ್ಯುರೇಷನು 1000, ಇದು ಮಿಲಿ ಸೆಕೆಂಡ್ಸಲ್ಲೇ ಇರುತ್ತೆ. ಸೊ ಡ್ಯುರೇಷನ್ ಕೂಡ ನಾನು ಮಿಲಿ ಸೆಕೆಂಡ್ಸಲ್ಲೇ ಕೊಡ್ತೀನಿ. ಸೊ ಇದು 1000 ಮಿಲಿ ಸೆಕೆಂಡ್ಸ್ ಅಂದರೆ 1 ಸೆಕೆಂಡ್ ಡ್ಯುರೇಷನ್. ಇಲ್ಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕ್ರಿಯೇಟ್ ಮಾಡ್ಕೊಬೋದು, ಇನ್ನೊಂದು ಡಿಲೇ ಬೇಕಾದ್ರೆ ಕೂಡ ಕೊಡ್ಬೋದು 1000 ಅಂತ. ಸೊ ಇದು ವರ್ಕ್ ಆಗುತ್ತೆ. ಓಕೆನಾ? ಸೊ ಇದನ್ನೇ ನಾನು ಫಸ್ಟು ಯಾವುದರಲ್ಲಿ ನಮ್ಮ ಟಿಂಕರ್ ಕ್ಯಾಡಲ್ಲಿ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಯಾವ ಥರ ಬರುತ್ತೆ. ಅದಾದಮೇಲೆ ಒಂದು ಪ್ರಾಕ್ಟಿಕಲ್ ಕೂಡ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಇವಾಗ ನೀವು ನೋಡ್ತಿರ್ಬೋದು ಒಂದು ಟೋನ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಕೂಡ ನಾವು ಒಂದು ಟೋನ್ ಕ್ರಿಯೇಟ್ ಮಾಡಿದ್ವಿ. ಇದೇ ರೀತಿ ನಾವು ಫ್ರೀಕ್ವೆನ್ಸಿ ಡ್ಯುರೇಷನ್ ಚೇಂಜ್ ಮಾಡಿಕೊಂಡು ಕೂಡ ಒಂದು ಟೋನ್ನಲ್ಲಿ ವೇರಿಯೇಷನ್ಸ್ ಕೂಡ ಮಾಡ್ಕೊಬೋದು. ಸೊ ಇದನ್ನು ನಾನು ಒಂದು ಹಾರ್ಡ್ವೇರ್ ಕನೆಕ್ಟ್ ಮಾಡಿ ಯಾವ ಥರ ಬರುತ್ತೆ ಅಂತಲೂ ಚೆಕ್ ಮಾಡೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು ಕನೆಕ್ಷನ್ ಆಗಿದೆ. ಪಿನ್ ನಂಬರ್ 10ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದನ್ನು ನಾನು ಪಿನ್ ನಂಬರ್ 5 ಕೊಡ್ತೀನಿ. ಸೊ ಕೋಡಲ್ಲಿ ಪಿನ್ ನಂಬರ್ 5 ಇತ್ತು, ಪಿನ್ ನಂಬರ್ 5 ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಜಸ್ಟ್ ಪವರ್ ಸಪ್ಲೈ ಕನೆಕ್ಟ್ ಮಾಡೋಣ. ಅಷ್ಟು ಅಕ್ಯುರೇಟ್ ಆಗಿಲ್ಲ, ಯಾಕಂದರೆ ಇದು ಆ್ಯಕ್ಟಿವ್ ಬಜರ್ ಆಗಿದೆ. ಸೊ ಅಷ್ಟೊಂದು ಕ್ಲಿಯರ್ ಇಲ್ಲ ಸೌಂಡು. ಸೊ ಒಂದು ಟೋನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ ನಾವು ಟೋನ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಬಜರ್ದು ಟೋನ್ನ ಹೇಗೆ ವೇರಿ ಮಾಡ್ಬೋದು ಯೂಸಿಂಗ್ ಆಡಿಯೋ ಅದನ್ನು ಕೂಡ ನೋಡಿದ್ವಿ. ಸೊ ಇವಾಗ ನಾವು ಒಂದು ಡಿಫ್ರೆಂಟ್ ಕೋಡ್ನ ನಾವು ಟ್ರೈ ಮಾಡೋಣ ಇವಾಗ. ಸೊ ನಾವು ಆಡಿಯೋ ಡಾಕ್ಯುಮೆಂಟೇಷನ್ಗೆ ಹೋದರೆ ಒಂದು ಟೋನ್ ಮೆಲೋಡಿ ಅಂತ ಒಂದು ಎಕ್ಸಾಂಪಲ್ಸ್ ರಿಲೇಟೆಡ್ ಕೊಟ್ಟಿರ್ತಾನೆ. ಸೊ ಇಲ್ಲಿ ನೋಡ್ಬೋದು ಪ್ಲೇ ಮೆಲೋಡಿ ಯೂಸಿಂಗ್ ಟೋನ್ ಫಂಕ್ಷನ್ ಅಂತ. ನಮಗಿದು ಆಡಿಯೋನೋದು ಬಿಲ್ಟಿನ್ ಎಕ್ಸಾಂಪಲ್ಸಲ್ಲಿ ಸೊ ಡಿಜಿಟಲ್ ಅಂಡರಲ್ಲಿ ಟೋನ್ ಮೆಲೋಡಿ ಅಂತ ಒಂದು ಸೆಕ್ಷನ್ ಇದೆ. ಸೊ ಇದರಲ್ಲಿ ನಾವು ಓಪನ್ ಮಾಡಿದ್ರೆ ನಮ್ಗೆ ಸಿಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಸರ್ಕ್ಯೂಟು ಸಿಂಪಲ್ ಇದೆ. ಒಂದು ಮೇ ಬಿ ಪಿನ್ ನಂಬರ್ 80 ಕನೆಕ್ಟ್ ಮಾಡಿದ್ದಾರೆ. ಸ್ಕಿಮ್ಯಾಟಿಕ್ ನೋಡಿದ್ರೆ ಪಿನ್ ನಂಬರ್ 80 ಕನೆಕ್ಟ್ ಆಗಿದೆ. ಸೊ ನೆಗೆಟಿವ್ ಬಂದ್ಬಿಟ್ಟು ಗ್ರೌಂಡಿಗೆ ಕನೆಕ್ಟ್ ಆಗಿದೆ. ಸೊ ಕೋಡ್ ಕೊಟ್ಟಿದ್ದಾರೆ. ಸೊ ಕೋಡಲ್ಲಿ ಕೋಡ್ ವಿಲೋ ಯೂಸಸ್ ಒಂದು ಎಕ್ಸ್ಟ್ರಾ ಫೈಲು ಕೂಡ ನಾವು ಕ್ರಿಯೇಟ್ ಮಾಡಬೇಕು. ಸೊ ಹೆಡರ್ ಫೈಲ್ pictures.h ಅಂತ. ಸರಿ, ಫಸ್ಟ್ ಇದನ್ನು ನಾವು ಆಡಿಯೋದಲ್ಲಿ ಕಾಪಿ ಮಾಡೋಣ. ಓಕೆನಾ? ಸೊ ಇದನ್ನು ನಾನು ಬೇಕಾದ್ರೆ ಫಾರ್ಮಟ್ ಡಾಕ್ಯುಮೆಂಟ್ ಮಾಡಿ ಇವಾಗೆಲ್ಲ ಫಾರ್ಮೆಟ್ ಇಟ್ಟಿದೆ. ಸೊ ಈಗ ನೋಡ್ಬೋದು ನೀವು 8 ohm ಸ್ಪೀಕರ್ ಆನ್ ಡಿಜಿಟಲ್ ಪಿನ್ 8 ಫೈನ್. ಸೊ pictures.h ಅಂತ ಇದೆ. ಸೊ ಇದಕ್ಕೆ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದು pictures.h ಒಂದು ಲೈಬ್ರರಿ, ಅದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕು ಲೈಬ್ರರಿ ಕೂಡ. ಸೊ ಇವ್ರದ್ದೇ ಒಂದು ಡಿಫ್ರೆಂಟ್ ಕೋಡ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಕೋಡ್ ರಿಲೇಟೆಡ್ ಹೋಗೋದು ಬೇಡ ನಾವು. ಸೊ ಡೈರೆಕ್ಟ್ಲಿ ನಾವು ರನ್ ಮಾಡಿ ಯಾವ ಥರ ಸೌಂಡ್ ಕ್ರಿಯೇಟ್ ಆಗುತ್ತೆ ಅಂತ. ಇವೆಲ್ಲ ಆ್ಯಕ್ಚುಲಿ ಪ್ಯಾಸಿವ್ ಬಜರಲ್ಲಿ ಕ್ಲಿಯರಾಗಿ ವರ್ಕ್ ಆಗುತ್ತೆ. ಬಟ್ ಆ್ಯಕ್ಟಿವ್ ಬಜರಲ್ಲಿ ವರ್ಕ್ ಆಗೋದು ಸ್ವಲ್ಪ ಅಷ್ಟು ಕ್ಲಿಯರ್ ಇರಲ್ಲ, ಅಷ್ಟು ಮೆಲೋಡಿ ಥರ ಇರಲ್ಲ ಅದು ಆ್ಯಕ್ಚುಲಿ. ಸರಿ, ಈಗ ಒಂದು pictures.h ಅಂತ ಒಂದು ಲೈಬ್ರರಿ ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡೋದು? ಸೊ ಇಲ್ಲಿ ನ್ಯೂ ಟ್ಯಾಬ್ ಅಂತ ಬರೀತೀನಿ. ಸೊ ಇಲ್ಲಿ ಅದೇ ನೇಮ್ ಕೊಡೋಣ, pictures.h. ಓಕೆನಾ? ಇಲ್ಲಿ ಏನಿದೆಯೋ ಸೊ ಸೇಮ್ ನೇಮ್ ಇಲ್ಲಿ ಕೊಡಬೇಕು. ಓಕೆ ಕೊಡ್ತೀನಿ. ಸೊ ಇದರಲ್ಲಿ ಅವ್ರದ್ದು ಇನ್ನೊಂದು ಕೋಡ್ ಯಾವುದು? ಸೊ ಲೈಬ್ರರಿ ಕೋಡ್ ಇದೆಯಲ್ಲ pictures.h. ಸೊ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾನು ಇದನ್ನು ಆಡಿಯೋಗೆ ಕನೆಕ್ಟ್ ಮಾಡಿ ರನ್ ಮಾಡೋಣ. ಆಡಿಯೋ ಏನೋ ಕನೆಕ್ಟ್ ಆಗಿದೆ. ಸೊ ಇದನ್ನು ನಾನು ರನ್ ಮಾಡಿ ಚೆಕ್. ಸೊ ಇವಾಗ ಫಸ್ಟ್ ಅಪ್ಲೋಡ್ ಮಾಡೋಣ ಕೋಡು. ಇದನ್ನು ನಾವು ಟಿಂಕರ್ ಕ್ಯಾಡಲ್ಲಿ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಟಿಂಕರ್ ಕ್ಯಾಡಲ್ಲಿ ಎಕ್ಸ್ಟ್ರಾ ಟ್ಯಾಬ್ ಎಲ್ಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಈಗ ಡೈರೆಕ್ಟ್ಲಿ ಪ್ರಾಕ್ಟಿಕಲಾಗಿ ಹೆಂಗೆ ಬರ್ತಾ ಇದೆ ಅಂತ.
ಸೊ ಇದನ್ನು ಚೆಕ್ ಮಾಡೋಣ. ಸೊ ಪಿನ್ ನಂಬರ್ 8 ಅಲ್ವಾ, ಸೊ ಇದು ಪಿನ್ ನಂಬರ್ 5ಅಲ್ಲಿದೆ. ಸೊ ಪಿನ್ ನಂಬರ್ 8ಗೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಕೋಡ್ ಹೇಗೆ ಆಲ್ರೆಡಿ ಡಂಪ್ ಆಗಿದೆ, ನಾನೀಗ ಇದಕ್ಕೆ ಪವರ್ ಸಪ್ಲೈ ಕೊಡ್ತೀನಿ. ಓಕೆ, ಸ್ಟಾಪ್ ಆಯಿತು. ಸೊ ಈ ಥರ ಒಂದು ಟೋನ್ ಕ್ರಿಯೇಟ್ ಆಯಿತು. ಬೇಕಾದ್ರೆ ಮತ್ತೆ ರೀಸೆಟ್ ಮಾಡೋಣ. ಸೊ ಇದು ಸೆಟಪ್ಪಲ್ಲಿದೆ. ಸೊ ಇದನ್ನೇ ನಾನು ಕೋಡು ಲೂಪಲ್ಲಿ ಹಾಕಿದ್ರೆ ಸೊ ಸೇಮ್ ಟೋನು ನಿಮಗೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ.